ಮೊದಲನೇದಾಗೆ ಯುವ ಸಿನಿಮಾಲ್ ನಡೆಯೋ ಕತೆಗೂ ನನ್ನ ಜೀವನದಲ್ಲಿ ನಡೆದಿದ್ದ ಕತೆಗೂ ಸುಮಾರು ವಿಷಯ ಹೋಲುತ್ತೆ ಅಂತ ನನ್ಗನ್ಸುತ್ತೆ. ಪ್ರಾಬ್ಲಿ ನಿಮಗೆ ಸಿನಿಮಾ ನೋಡಿದಾಗ ನಿಮಗೂ ಅನ್ಸ್ಬೋದು. ಸರ್ ಹೇಳ್ದಂಗೆ ತಂದೆ ಮಗನ ಸಂಬಂಧ ಅದೊಂಥರ ಹೇಳಕ್ಕಾಗ್ತಿರೋ ಬೇರೆ ಥರ ಸಂಬಂಧ. ಯಾವಾಗ ತಂದೆ ಜವಾಬ್ದಾರಿ ನಮ್ಗೆ ಯಾವತ್ತೂ ಅರ್ಥ ಆಗಲ್ಲ. ಯಾವಾಗ ನಾವು ದುಡಿಯೋಕೆ ಶುರು ಮಾಡ್ತೀವೋ ಅವಾಗಲೇ ನಮಗೆ ನಮ್ಮ ತಂದೆ ಜವಾಬ್ದಾರಿ ಅರ್ಥ ಆಗೋದು. ಹೇಗೆ ಸರ್ ಹೇಳಿದ್ರು, ಹೇಗೆ ತಾಯಿ ಜಗತ್ತಿಗೆ ಪರಿಚಯಿಸುತ್ತೋ ನಮ್ಮನ್ನೆಲ್ಲರನ್ನು. ನಾನು ಚಿಕ್ಕ ವಯಸ್ಸಿಂದ ಹೆಚ್ಚಿಗೆ ಬೆಳೆದಿದ್ದೆ ನಮ್ಮ ತಾಯಿ ಜೊತೆ. ನಮ್ಮ ತಂದೆ ಬ್ಯುಸಿ ಇದ್ರು, ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ತಿದ್ರು, ಕೆಲವು ಆ್ಯಕ್ಟ್ ಮಾಡ್ತಿದ್ರು, ಮನೆ ಜವಾಬ್ದಾರಿ ಎಲ್ಲ ಜಾಸ್ತಿ ನಮ್ಮ ತಂದೆ ನೋಡ್ಕೊತಾ ಇದ್ರು. ಸೊ ತುಂಬ ಬ್ಯುಸಿ ಇದ್ರು, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ ನಾನು ನಮ್ಮ ತಾಯಿ ಜೊತೆಗೆ. ಬಟ್ ಯಾವಾಗ ನಮ್ಮ ತಂದೆ ಹುಷಾರು ತಪ್ಪಿದ್ರು ಅವಾಗ ಸ್ವಲ್ಪ ಮನೆ ಜವಾಬ್ದಾರಿ ತೊಗೊಳಕ್ ನಾನು ಶುರು ಮಾಡಿದೆ. ಅವಾಗ ನನಗೂ ನಮ್ಮ ತಂದೆ ಅರ್ಥ ಆಗಿದೆ. ಅಂದರೆ ಅವ್ರು ಎಷ್ಟು ಕಷ್ಟಪಡ್ತಿದ್ರು, ಯಾಕೆ ನಮಗೆ ಟೈಮ್ ಕೊಡೋಕೆ ಆಗ್ತಿರ್ಲಿಲ್ಲ ಅವ್ರಿಗೆ, ಈ ವಿಷಯ ಎಲ್ಲ ನನಗೆ ಅರ್ಥ ಆಯ್ತು. ಆಮೇಲೆ ಈ ಸಿನಿಮಾ ಮಾಡಬೇಕಾದಾಗಲೂ ಅವು ಎಲ್ಲ ವಿಷಯ ನನಗೆ ನೆನಪಾಗ್ತಿತ್ತು. ಯಾಕಂದ್ರೆ ಈ ಸಿನಿಮಾನು ಕೆಲವು ಸನ್ನಿವೇಶಗಳು ಅದೇ ಥರನೇ ಇದೆ. ನಂದು ಅಚ್ಯುತ್ ಸರ್ ಮಧ್ಯ ಏನು ಕತೆ ನಡೆಯುತ್ತೋ ನನಗೂ ನನ್ನ ತಂದೆ ಮಧ್ಯನೂ ಅದೇ ಕತೆ ನಡೀತು. ಎಲ್ಲೋ ಒಂದು ಕಡೆ ಸುಮಾರು ವಿಷಯ ಹೋಯ್ತು. ಸೊ ಆ್ಯಕ್ಟ್ ಮಾಡಿದಾಗೆಲ್ಲ ಅದೆಲ್ಲ ನೆನಪಾಗ್ತಿತ್ತು ನನಗೆ. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳ್ಬೇಕು ಅನ್ಕೊಂಡೆ ಈ ಸಾಂಗ್ ಬಗ್ಗೆ. ಈ ಸಾಂಗ್ ರೆಕಾರ್ಡಿಂಗ್ ಮಾಡ್ಬೇಕಂದ್ರೆ ಮೊದಲನೇ ದಿವಸ ರೆಕಾರ್ಡಿಂಗ್ ಶುರು ಮಾಡಿದ ದಿವಸ, ಅವತ್ತಿನ ದಿವಸ ಸರು ಅವ್ರ ತಂದೆ ಜೊತೆ ಏನೋ ಒಂಚೂರು ಜಗಳ ಆಗಿರುತ್ತೆ. ಆ ಜಗಳ ಮುಗಿಸ್ಕೊಂಡು ಅದನ್ನೇ ತಲೆಯಲ್ಲಿ ಹಿಡ್ಕೊಂಡು ಸರ್ ಬಂದು ಅವಾಗ ಸರ್ ಹೇಳಿದ್ರು, ಇಷ್ಟೆಲ್ಲ ಜಗಳ ಮಾಡಿದಾಗ ಕೊನೆಗೆ ನಮ್ಮ ಮನ್ಸಿಗೆ ಜ್ಞಾಪಕ ಬರೋದು ಏನೊಂದು ತಪ್ಕೊಂಡ್ಬಿಟ್ರೆ ಸಾಕು, ಎಲ್ಲ ಜಗಳ ಎಲ್ಲ ನಿಂತೋಗ್ಬಿಡುತ್ತೆ ಅಂತ. ಅಲ್ಲಿಂದ ಶುರು ಮಾಡಿ ಅವತ್ತು ಸಾಂಗ್ ಕಂಪೋಸಿಂಗ್ ಶುರು ಮಾಡಿದ್ರು. ಆಮೇಲೆ ವಿಜಯ್ ಪ್ರಕಾಶ್ ಸರ್ ಹಾಡ್ಬೇಕಂದ್ರೂ ಅವ್ರು ಹೇಳಿದ ಮಾತು, ಕೆಲವು ವರ್ಷದ ಹಿಂದೆ ಅವ್ರ ತಂದೆ ತೀರ್ಕೊಂಡ್ರು, ಅವ್ರು ಅದನ್ನ ನೆನೆಸ್ಕೊಂಡು ಅವ್ರು ಈ ಸಾಂಗನ್ನು ಹಾಡಿದ್ರು. ಆ್ಯಂಡ್ ಈ ಸಾಂಗ್ ಫೈನಲ್ ಮಿಕ್ಸ್ ಆಗಿ ರೆಡಿ ಮಾಡ್ಬೇಕಂದ್ರೆ ಅವಾಗ ಅಜನೀಶ್ ಸರ್ ಹೇಳಿದ್ರು, ಅವರು ಮತ್ತೆ ಅವ್ರ ತಂದೆ ಕೆಲವು ದಿವಸ ಮಾತಾಡ್ತಿರ್ಲಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಎಲ್ರಿಗೂ ಅವ್ರ ತಂದೆ ಜೊತೆ ಇದ್ದಿದ್ದ ಸಂಬಂಧ, ಇಮೋಷನ್ ಎಲ್ಲ ತುಂಬಿಕೊಂಡು ಇವತ್ತು ಈ ಸಾಂಗ್ ಈ ತರ ಬಂದಿದೆ. ನಿಮ್ಗಿದು ಫಸ್ಟ್ ಅಫಿಷಿಯಲ್ ಪ್ರೆಸ್ ಮೀಟ್ ಅನ್ಸುತ್ತೆ ನಮ್ಮೆಲ್ಲರ ಕಡೆಯಿಂದ ನಿಮ್ಗೊಂದು ಅಪ್ಪುಗೆ. ಥ್ಯಾಂಕ್ ಯು. 2 ಥರನೂ ಇದ್ರು. ಅಂದ್ರೆ ಯಾವಾಗ ಸ್ಟ್ರಿಕ್ಟ್ ಆಗಿರ್ಬೇಕು, ಸಿಕ್ಕಾಪಟ್ಟೆ ಬೈದಿದ್ದಾರೆ. ಕೆಲವು ಸತಿ ಸ್ಕೂಲ್ ಕಾಲೇಜಿಂದೆಲ್ಲ ಲೇಟಾಗಿ ಬಂದಿದ್ದೀನಿ, ರಾತ್ರಿ ಲೇಟಾಗಿ ಬರ್ತಿದ್ದೆ, ಓದಾಗ ಓದ್ತಿರ್ಲಿಲ್ಲ, ಅವಾಗೆಲ್ಲ ಸಿಕ್ಕಾಪಟ್ಟೆ ಬೈಯೋರು. ಇವಾಗ ಪಾಪ ನಮ್ಮ ಅಪ್ಪ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ. ಸೊ ಹೇಳ್ತಾರೆ, ಇವಾಗ ತುಂಬಾ ಫ್ರೆಂಡ್ ತರ ಇರ್ತಾರೆ, ಎಲ್ಲ ವಿಷಯ ಮಾತಾಡ್ತಾರೆ, ಎಲ್ಲ ವಿಷಯ ಡಿಸ್ಕಸ್ ಮಾಡ್ತೀವಿ. ಬಿಸ್ನೆಸ್ ವಿಷಯ ಆಗಲಿ, ಸಿನಿಮಾ ವಿಷಯ ಆಗಲಿ, ಸಜೆಷನ್ಸ್ ಕೊಡ್ತಾ ಇರ್ತಾರೆ. ಸೊ 2 ಥರನೂ ನೋಡಿದ್ದೀನಿ ಅವ್ರನ್ನ. ಯೂಶ್ವಲಿ ಹೆಣ್ಮಕ್ಳು ತಂದೆ ಜೊತೆಗೆ ಅಟ್ಯಾಚ್ಮೆಂಟ್ ಜಾಸ್ತಿ, ಗಂಡು ಮಕ್ಕಳು ತಾಯಿ ಜೊತೆಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಅಂತ ಇರುತ್ತೆ. ಬಟ್ ನಿಮಗೆ ತಂದೆ ಜೊತೆಗ ತಾಯಿ ಜೊತೆಗೆ ಅಟ್ಯಾಚ್ಮೆಂಟ್ ಜಾಸ್ತಿ? ಅಂದ್ರೆ ನಾನು ಹೇಳ್ದಾಗೆ ಚಿಕ್ಕ ವಯಸ್ಸಿಂದ ಜಾಸ್ತಿ ಬೆಳೆದಿದ್ದೆ ತಾಯಿ ಜೊತೆ. ಅಂದ್ರೆ ಯಾವಾಗ್ಲೂ ಅವ್ರ ಜೊತೆನೆ ಇರೋದು. ಇವಾಗ ಊಟ ಮಾಡಿದಾಗ್ಲೂ ನನ್ ಜ್ಞಾಪಕ ಇದೆ, ನಮ್ಮ ಅಮ್ಮ ಇದ್ರೆ ಮಾತ್ರ ನಾನು ಊಟ ಮಾಡ್ತಿದ್ದೆ. ಆ ಥರ ಎಲ್ಲ ಸಿಚುವೇಶನ್ಸ್ ನಡೀತಿತ್ತು. ಬಟ್ ಯಾವಾಗ ಅಂದ್ರೆ ನಾವು ಜವಾಬ್ದಾರಿ ತಗೊಳಕ್ ಶುರು ಮಾಡ್ತೀವೋ ಅವಾಗ ತಂದೆ ನೆನ್ಪು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಅಟ್ಯಾಚ್ಮೆಂಟ್ ಹೇಳಕ್ಕಾಗಲ್ಲ, ಇಬ್ರದೂ ಅಷ್ಟೇ ಅಟ್ಯಾಚ್ಮೆಂಟ್. ಅವ್ರವ್ರ ಸಂಬಂಧ ಬೇರೆ ಬೇರೆ ತರ ಇರುತ್ತೆ ಅಷ್ಟೇ. ಸಂತೋಷ್ ಸರ್, ನಿಮ್ಮ ಸಿನಿಮಾಗಳ ಬ್ಯೂಟಿ ಅಂತಂದ್ರೆ ರಾಮಾಚಾರಿಯಲ್ಲಿ ವಿಷ್ಣು ವರ್ಧನ್